क्या बोलते हैं, लेह की जमीन कब्जा रखी है, जंगल की जमीन कब्जा रखी है, इन सबको इंक्रोचमेंट फ्री करा करके बेंगलोर वासियों को वापस दिलाना है। तो यही बात हम लोग कहने के लिए यहाँ पर आए हैं। आम आदमी पार्टी ने अपने ऑर्गेनाइजेशन का काम शुरू कर दिया है। मजबूती से पूरे बेंगलोर के एक एक बूथ पे सभी अच्छे लोगों को इकट्ठा करेंगे। आरडब्ल्यूएस के लोग हों, एक्टिविस्ट हों और दूसरी पार्टीज के भी जो अच्छे लोग हैं, मैं उनको भी स्वागत करना चाहता हूं, उनको इनवाइट करना चाहता हूं। अगर आप बेंगलोर से प्यार करते हैं, बेंगलोर के लोगों से प्यार करते हैं, जगह से प्यार करते हैं, यहाँ की संस्कृति से प्यार करते हैं, तो बेंगलोर को बचाने के लिए इस अभियान से जुड़े, आम आदमी पार्टी से जुड़े और इनकी लूट की राजनीति को उखाड़ कर फेंकेंगे और आम आदमी पार्टी की काम की राजनीति को यहाँ पर स्थापित करेंगे। ಇದನ್ನು ನಾವು ಶುರು ಮಾಡಿದ್ವಿ। ಇದಕ್ಕೂ ಮುಂಚೆ ನಾನು ಮತ್ತು ನಮ್ಮ ಅಧ್ಯಕ್ಷರು ಇವರೆಲ್ಲ 5-6 ಜನ ಡೆಲ್ಲಿಗೆ ಹೋಗಿ ಕೇಜ್ರಿವಾಲ್ ಸಾಹೇಬರ ಜೊತೆಯಲ್ಲಿ ನೀವು ಡೆಲ್ಲಿನಲ್ಲಿ ಅಥವಾ ಪಂಜಾಬ್ನಲ್ಲಿ ಮತ್ತು ಈ ಗುಜರಾತ್ನಲ್ಲಿ ನಡೀತಿರ್ತಕ್ಕಂಥ ಸಂಘಟನೆ ಮತ್ತು ಗೋವಾದಲ್ಲಿ ಎಲ್ಲ ಹೇಗೆ ಗೆಲ್ಲೋದಕ್ಕೆ 2 ಸರಿ ಚುನಾವಣೆ ಗೆದ್ದು ಮಿಕ್ಸ್ ಮಾಡೋದಕ್ಕೆ ಮತ್ತು ಈಗ ಲೋಕಲ್ ಬಾಡೀಸ್ ನಲ್ಲೆಲ್ಲ ಪೂರ್ತಿ ಪಂಜಾಬ್ನಲ್ಲಿ ಗೆದ್ದಿರೋದೆಲ್ಲ ನೋಡಿದಾಗ ಆ ವಿಚಾರವಾಗಿ ನಮ್ಗೆ ಯಾಕ ಗೈಡ್ ಮಾಡಿ ನಾವು ಪ್ರಯತ್ನ ಅಂತೂ ಮಾಡ್ತಾ ಇದ್ದೀವಿ. ಆದ್ರೆ ಈ ಪ್ರಬಲವಾದ ಕೋಮು ಪಕ್ಷ, ಬಲಿಷ್ಠವಾದ ಮುಂದಿನ ಪಕ್ಷ ಮತ್ತು ಕುಟುಂಬ ರಾಜಕಾರಣದ ಪಕ್ಷದ ಜೊತೆಯಲ್ಲಿ ನಾವು ಇಕ್ಕಟ್ಟಲ್ಲಿದ್ದೀವಿ. ಹೆಚ್ಚು ಆರ್ಥಿಕ ಭದ್ರತೆ ಇದೆ ಕೂಡ ಗೆಲ್ಲೋದು ಹೇಗೆ ಅಂತ ಹೇಳ್ಕೊಂಡು ತಂದಾಗ ಹಾಗಾಗಿ ಅದನ್ನ ಗೈಡೆನ್ಸ್ ಕಳಿಸಿದ್ದಾರೆ. ಅಲ್ಲಿನ ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ಹೊಸ ಸಂಘಟನೆ ತೀರ್ಮಾನ ಏನು ಅಂದ್ರೆ ಹೊಸದಾಗಿ ಒಂದು ಸಂಘಟನೆ ನಿರ್ಮಾಣ ಮತ್ತು ರಾಜಕೀಯ ಶಕ್ತಿ ಮತ್ತು ಅಭಿವೃದ್ಧಿಯ ಮಂತ್ರ ಕಾರ್ಯತಂತ್ರ ಇದನ್ನು ಮಾಡ್ಕೊಂಡ್ರೆ ಮಾತ್ರ ನಾವು ಡೆಲ್ಲಿನಲ್ಲಿ ಗೆದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ವೇವ್ ಅಂತ ಬಂದಾಗ ವಾತಾವರಣ ನಿರ್ಮಾಣ ಮಾಡ್ಕೊಂಡು ಕಾಸಿಂದ ಇದ್ರು ಕೂಡ ಎಷ್ಟೇ ಖರ್ಚಾದ್ರೂ ಕೂಡ ಪರ್ಯಾಯ ವ್ಯವಸ್ಥೆಗೆ ಸಾಧ್ಯ ಆಗಿದೆ ಮಾತನ್ನು ಹೇಳಿ ಭಾರತ ದೇಶದಲ್ಲಿ ಏಕೈಕ ಪಕ್ಷ ನಾವು ಪ್ರಣಾಳಿಕೆಯಲ್ಲಿ ನೀಡಿರೋ ಭರವಸೆಗಳನ್ನ ಅನುಷ್ಠಾನಗೊಳಿಸಿ ಈಡೇರಿಸಿದೀವಿ, ಪೂರೈಸಿದೀವಿ. ಪ್ರತಿಯೊಬ್ಬರಿಗೂ ನಾವು ಭರವಸೆಗಳನ್ನ ಕೊಟ್ಟಿರೋದನ್ನ ತಲುಪಿಸಿದೀವಿ. ಇವತ್ತಿನ ದಿವಸ ನಾವು ನಮ್ಮ ಉಸಿರು ಬೆಂಗಳೂರು ಅಂತ ಇದು ಬರೀ ಧ್ಯೇಯ ವಾಕ್ಯ ಅಲ್ಲ, ಇದು ನಾವು ಅನುಷ್ಠಾನಗೊಳಿಸಕ್ಕೆ ಅಂತ ನಾವು ಬಂದಿದ್ದೀವಿ. ನಾವೆಲ್ಲ ಪ್ರಾಮಾಣಿಕತೆಯನ್ನ ನಾವು ನಮ್ಮ ಆಡಳಿತದಲ್ಲಿ ನಾವು ಬಿಲ್ಡ್ ಮಾಡಿ ದೇವಿ ಹಾಗೂ ಪಂಜಾಬ್ ಅಲ್ಲಿ ನಾವೆಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನಾವು ಜನರಿಗೆ ತಲುಪಿಸಿದೀವಿ. ಬೆಂಗಳೂರಲ್ಲೂ ಸಹ ಎಲ್ಲೆಡೆ ನೋಡಿದ್ರು ಕಸ ಬಿದ್ದಿದೆ. ಒಂದು ಕಡೆ ಎಲ್ಲ ರಸ್ತೆಗಳಲ್ಲೂ ಗುಂಡಿಗಳಿವೆ, ಪಾದಚಾರಿ ಫುಟ್ಪಾತ್ಗಳಿಲ್ಲ ಓಡಾಡಕ್ಕೆ. ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ, ಎಲ್ಲಿ ನೋಡಿದ್ರು ಮೇಲ್ಸೇತುವೆ ನಿರ್ಮಾಣ ಹಾಗೂ ಅಂಡರ್ ಪಾಸ್ ನಿರ್ಮಾಣಗಳು ಆಗ್ತಾ ಇದೆ. ಎಲ್ಲ ವ್ಯವಸ್ಥೆಗಳೆಲ್ಲ ಕಳಪೆ ಕಾಮಗಾರಿಯಿಂದ ಎಲ್ಲ ಕೆಟ್ಟು ಹೋಗ್ತಾ ಇದ್ದಾರೆ. ಈ ಸತಿ ನಾವು ದೊಡ್ಡ ಕಮಿಷನ್ ಮಾಡ್ತೀವಿ, ಅದ್ ಮಾಡ್ತೀವಿ, ಇದೆಲ್ಲ ಮಾಡ್ತೀವಿ. 5 ವರ್ಷದ ಪ್ರೋಗ್ರಾಮ್ ಅಲ್ಲ. ಕಸದ ಸಮಸ್ಯೆ, ನೀರಿನ ಸಮಸ್ಯೆ, ನಮ್ಮ ಪೃಥ್ವಿ ಸರ್ ಚಂದ್ರು ಸರ್ ಹೇಳಿದಂಗೆ ಕುಡಿಯೋ ನೀರಲ್ಲಿ ಈ ಕೋಲ ಇದೆ, ಕಕ್ಕಸ್ ನೀರಿದೆ ಅಂತ ಹೇಳ್ತಾರೆ. ನಾವು 1960ರಲ್ಲಿ ಬೆಂಗಳೂರಲ್ಲಿ 60% ಅಷ್ಟು ಮರಗಳಿದ್ವು. ಇವತ್ತಿನ ದಿವಸ ಕೇವಲ 5% ಇದೆ ಅಂತ. ನೋಡಿ ಎಷ್ಟು ನಿಮಗೆ ಆಮ್ಲಜನಕ ಆಕ್ಸಿಜನ್ ಎಷ್ಟು ಕಡಿಮೆ ಆಗುತ್ತಿದೆ. ಸೊ ನಾನು ಜಾಸ್ತಿ ಮಾತಾಡಲ್ಲ, 12 ಗಂಟೆ ಆಗ್ತಾ ಪಕ್ಷ ಸ್ಪೆಷಲಿ ಬೆಂಗಳೂರು ಇನ್ಚಾರ್ಜ್ ತಗೊಂತಿರೋ ಮಿನಿಸ್ಟರ್ಸ್ ಅವ್ರ ವಾದ ಮಾಡ್ತಿರೋದೇನು, ನಾವು ಬೆಂಗಳೂರಿನ ಸಿಂಗಪೂರ್ ತರ ಮಾಡ್ತೀವಿ, ಲಂಡನ್ ತರ ಮಾಡ್ತೀವಿ, ನ್ಯೂಯಾರ್ಕ್. ಬೇಡ ಸ್ವಾಮಿ, ಇದ್ದಿದ್ದ ಬೆಂಗಳೂರು ನಮಗೆ ವಾಪಸ್ ಕೊಡಿ. ನಾವು ಕೇಳ್ತಿರೋದಷ್ಟೇ. ಇವತ್ತು ನೀವು ಬಿಡದಿನ ವಿಷಯ ಮಾತಾಡ್ತಿದ್ದೀರಾ. ಒಂದು ದೊಡ್ಡ ಸಮಸ್ಯೆ ಇವತ್ತು ಶುರು ಆಗುತ್ತೆ. ಬೆಂಗಳೂರಿನಲ್ಲಿ ಬೀಳ್ತಿರೋ ಮಳೆ ನೀರು ನಾವು ಅದನ್ನ ಉಳಿಸ್ಕೊಂಡು ಎಲ್ಲ ಆಚೆ ಹರಿತಾ ಇದೆ. ನಾವು ನೀರ್ ಎಲ್ಲಿಂದ ತಗೋತಿರೋದು? ಕಾವೇರಿ, ಮೈಸೂರು. ಅದು ರೈತರಿಗೆ ಬೇಕಿಲ್ವಾ? ಈ ವಿಷಯ ಯಾರು ಮಾತಾಡ್ತಿರೋದು? ನಾವು ಕಮಿಟ್ಮೆಂಟ್ ಮಾಡ್ತೀವಿ ಪ್ರತಿ ವರ್ಷ ಇವರು ಕಾವೇರಿಯಿಂದ ನಾವು ಹೆಚ್ಚು ನೀರು ಬೆಂಗಳೂರು ತರಿಸ್ತೀವಿ. ನಾವು ಉಲ್ಟಾ ಹೇಳ್ತಿದ್ದೀವಿ, ಪ್ರತಿ ವರ್ಷ 5% ಡಿಪೆಂಡೆನ್ಸ್ ಆನ್ ಕಾವೇರಿ ನಾವು ಕಮ್ಮಿ ಮಾಡ್ತೀವಿ. ಆಗತ್ತಾ ಅಂತ ನೀವು ಕೇಳ್ತೀರ. ಸಿಂಗಪೂರ್ ಇಂಡಿಪೆಂಡೆನ್ಸ್ ಸಿಕ್ಕಿದಾಗ 97% ಮಲೇಷ್ಯಾ ಮೇನ್ಲ್ಯಾಂಡ್ ಮೇಲೆ ಡಿಪೆಂಡ್ ಆಗ್ತಾ ಇದ್ರು ನೀರಿಗೆ. ಇವತ್ತು ಲೆಸ್ ದೆನ್ 3%. ಸಾಕಷ್ಟು ಉದಾಹರಣೆ ಇದೆ. ಇವತ್ತು ಸೊಲ್ಯೂಷನ್ ಇಲ್ಲ ಅಂತ ತಿಳ್ಕೋಬೇಡಿ, ಇಚ್ಛಾಶಕ್ತಿ ಇಲ್ಲ. ಈ ಲೂಟಿನ
ರಾಜಕೀಯ ನಡೆಯೋಷ್ಟು ದಿವಸ ಯಾವತ್ತೂ ನನ್ನ ಸೊಲ್ಯೂಷನ್ ಸಿಗ್ತದೆ. ಏನೇ ಮಾಡಿ ನಾವು ಬೆಂಬಲ ಯಾರೇ ಆಗಿ ಮಾಡ್ತೀವಿ, ಇದಕ್ಕೂ ಕೂಡ ನಮಗೆ ಸಂಪೂರ್ಣ ಬೆಂಬಲ ಇದೆ. ಇದು ಒಂದೇ ಅಲ್ಲ, ಜಿರ್ಲೆ ಪಾರ್ಟಿಯವರು ಏನಾದ್ರು ಅದೇ ತರದಲ್ಲಿ ಸಿದ್ಧಾಂತದಲ್ಲೇ ಮುಂದುವರೆದ್ರೆ ಅವ್ರಿಗೂ ಬೆಂಬಲ ಮಾಡಲೇಬೇಕಾದ ಅಗತ್ಯತೆ ದೇಶದಲ್ಲೇ ಅಗತ್ಯ ಇದೆ. ಇಲ್ಲಿ ಅವರ ಎರಡೂ ಪಾರ್ಟಿಯವರನ್ನ ನಾವು ಏನೂ ಮಾಡಕ್ಕಾಗೋದಿಲ್ಲ, ಆ ರೀತಿ ಬಲಿಷ್ಠವಾಗಿದ್ದಾರೆ. ಕಳ್ಳದುಡ್ಡನ್ನೆಲ್ಲ ಸಕ್ರಮ ಮಾಡಿಕೊಂಡು ಸಂಪೂರ್ಣ ಪಾರ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ನೋಡಿ, ರಾಮ ಮಂದಿರದ ವಿಚಾರದಲ್ಲಿ ಒಂದು ಸಣ್ಣ ವಿಚಾರ ಬಂದಿರೋದು, ಯಾರಾದ್ರೂ ಅವ್ರಿಗೆ ದುಡ್ಡು ಹೇಳಿಸ್ತಿದ್ದವ್ರ ಮನೆಯಲ್ಲಿ ಕೋಟಿ ಗಟ್ಟಲೆ ದುಡ್ಡಿದೆ ಅಂತಂದ್ರೆ ಎಲ್ಲಿಗೂ ಹೋಗ್ತಾ ಇದೆ, ಟ್ಯಾಕ್ಸ್ ಅನ್ನ ಹೋಗ್ತು ಅನ್ಅಕೌಂಟಬಲ್ ಮನಿಯಾಗಿ ಯಾರ್ಯಾರ ಮನೆಗೆ ಹೋಗ್ತಿದೆ, ಯಾವ್ಯಾವ ಹೋಗ್ತಿರೋ ಗೊತ್ತಿಲ್ಲ, ಎಲ್ಲವೂ ತಡಿಬೇಕಾಗಿದೆ. ನಾವೇನ್ ಹೇಳ್ತೀವಿ ಅಂದ್ರೆ ಆ ನಂಬಿಕೆ ಇಟ್ಕೊಂಡೇ ಹೋಗ್ತೀವಿ ಹೊತ್ತು. ಇವತ್ತು ಸತೀತಿಯವರ ಜಾಗದಲ್ಲಿ ಏನಾಯ್ತು, ಎಲ್ಲ ನಂಬಿಕೆ ಇಟ್ಕೊಂಡೇ ಇದ್ರು. ಏನಾಗ್ತಾ ಇದೆ ಪಕ್ಷಾಂತರ, ಅದು ಯಾಕೆ ಅಂತಂದ್ರೆ ಹಣವಂತಿಗರು ಮತ್ತು ಪ್ರಬಲವಾದ ಶಕ್ತಿ ಅಧಿಕಾರ ಇರುವ ಕೈಲಿ ಹಾಕಿದ್ರೆ ಅನಾಹುತ. ನಾವು ಪ್ರಾಮಾಣಿಕವಾಗಿ ಅದನ್ನ ಆದಷ್ಟು ಅಲ್ಲೇ ತಡೆದು ಅಂತವ್ರು ಇಲ್ಲದೆ ಇರ್ತಕ್ಕಂಥ ನೋಡ್ತೀವಿ. ಹಂಗೂ ಆದಾಗ ಉಚ್ಚಾಟನೆ ಮಾಡೋದು ಅನಿವಾರ್ಯವಾಗ್ತದೆ. ಬೆಂಗಳೂರಿನ ಬೇರೆ ಪಕ್ಷದ ತರ ಬೆಂಗಳೂರಿನ ಲೂಟಿ ಮಾಡೋಣ ಅಂದ್ರೆ ನಾನು ಇಂಥ ಅಜೆಂಡಾ ಇಂಥ ಒಂದು ಪ್ರಾಮಿಸ್ ಯಾವತ್ತೂ ಕೊಡ್ತಾ ಇರಲಿಲ್ಲ. ಪ್ರತಿಯೊಂದು ಪಕ್ಷದ ಕೈವಾಡ ಗಾರ್ಬೇಜ್ ಮಾಫಿಯಾನಲ್ಲಿದೆ ಅಂತ ನನಗೆ ಪ್ರತಿಯೊಂದು ಈ ಲ್ಯಾಂಡ್ ಎನ್ಕ್ರೋಚ್ಮೆಂಟ್ ಪ್ರತಿಯೊಬ್ಬರು CSI ಹೊಡೆದಿದ್ದಾರೆ ಅಂತ ನಾನು ಹೇಳ್ತೀನಿ. ಪ್ರತಿಯೊಬ್ಬರು ಕೆರೆ ಮೇಲೆ ಕಟ್ಟಿದ್ದಾರೆ ಅಂತ ಹೇಳ್ತೀನಿ. ಆ ವಿಷಯಗಳು ಬೇರೆ ಪಕ್ಷ ಮಾತಾಡ್ತಾನೂ ಇಲ್ವಲ್ಲ. ನಾವು ಕಾಂಟ್ರಾಕ್ಟರ್ಸ್ ನ ಇಟ್ಕೊಂಡು ಗಾರ್ಬೇಜ್ ಮಾಫಿಯಾ ಜನರನ್ನ ಕೂರಿಸ್ಕೊಂಡು ನಾವು ಚುನಾವಣೆ ನಿಲ್ತೀವಿ ಅಂದ್ರೆ ನೀವು ಆ ಪ್ರಶ್ನೆ ಕೇಳಬಹುದು. ಆದ್ರೆ ಕೂತಿರೋರು ಯಾರಿಗೆ ಆ ಉದ್ದೇಶ ಇಲ್ಲ. ನಾವು ಉಳಿಬೇಕು, ನಮ್ಮ ನಗರ ಉಳಿಬೇಕು, ನಮ್ಮ ಮಕ್ಕಳು ಉಳಿಬೇಕು ಅಂತ ನಾವು ಏಜೆಂಡ. ಒಂದು ಮಾತಿದೆ, ನಮ್ಮ ಪ್ರೊಫೆಸರ್ ಯಾವಾಗಲೂ ಹೇಳೋರು, ಪೊಲಿಟಿಷಿಯನ್ ಇಸ್ ದ ಒನ್ ಹೂ ಕ್ರಿಯೇಟ್ಸ್ ದ ಪ್ರಾಬ್ಲಮ್ ವೆನ್ ದೇರ್ ಇಸ್ ನೋ ಪ್ರಾಬ್ಲಮ್, ಆಫರ್ಸ್ ಟು ಗಿವ್ ದಿ ಸೊಲ್ಯೂಷನ್ ವೈಲ್ ನಾಟ್ ಇನ್ ದಿ ಪೊಸಿಷನ್ ಅಂತ. ನೀವು ಅದೇ ನಿಟ್ಟಿನಲ್ಲಿ ನಡೀತಾ ಇದ್ದೀರಾ. ಯಾಕಂದ್ರೆ ಸಮಸ್ಯೆಗೆ ಪರಿಹಾರ ಕೊಡ್ಬೇಕಂದ್ರೆ ಅಧಿಕಾರನೇ ಬೇಕಾ ತಮಗೆ? ಆಲ್ರೆಡಿ ಡೆಲ್ಲಿನಲ್ಲಿ ಎಸ್ಟಾಬ್ಲಿಷ್ ಆಗಿದ್ದೀರಾ. ಇದಕ್ಕೆ ತಮ್ಮ ಉತ್ತರ ಏನು? ಸರಿ, ಕೂತಿರೋರು ನಮ್ಗೆ ನನ್ನ ಪರಿಚಯ ಇದೆಯೋ ಇಲ್ವೋ ಈ ವಿಷಯ ನಾನು 20 ವರ್ಷದಿಂದ ಮಾತಾಡ್ತೀನಿ. ರೈಟ್, ಒಂದು ಹೋರಾಟ ಕೂತಿರೋ ಗ್ರೀನ್ ಟಿ ಶರ್ಟ್ ಹಾಕಿರೋ ಪ್ರತಿಯೊಬ್ಬರು ಈ ವಿಷಯದ ಮೇಲೆ ಯಾವತ್ತೋ ಒಂದು ದಿವಸ ಹೋರಾಟ ಮಾಡಿದ್ದಾರೆ. ಆದ್ರೆ ಅದರಿಂದ ನಿಮ್ಗೆ ಸಿಕ್ಕ ಪರ್ಯಾಯ ಟೆಂಪರರಿ ಪರ್ಯಾಯ. ಇವತ್ತು ಏನೋ ನೀವು ಹೋರಾಟ ಮಾಡ್ತಿದ್ದೀರಾ ಅಂತ ಒಂದು ರಸ್ತೆ ಗುಂಡಿ ತುಂಬಿಸಬಹುದು, ಅಲ್ಲಿರೋ ಒಂದು ಬ್ಲಾಕ್ ಸ್ಪಾಟ್ ಕ್ಲಿಯರ್ ಮಾಡಬಹುದು. ಬಟ್ ಕ್ಲಿಯರ್ ಮಾಡಿ ಎಲ್ಲ ಹಾಕಿದ್ದಾರೆ ಅಂತ ಯಾರು ನೋಡಿಲ್ಲ. ಮಂಡೂರ್ ನಾನು ಹೋಗಿದ್ದೀನಿ, ಅಲ್ಲಿ ಹೋಗಿ 1 hour ನೀವು ಬರೀ ನಿಂತ್ಕೊಂಡು ಬನ್ನಿ, ಆ ಬಟ್ಟೆ ನೀವು ತಿರುಗಿ ಯಾವತ್ತೂ ಹಾಕಂಗಿಲ್ಲ, ಅಷ್ಟು ವಾಸನೆ. ರೈಟ್, ಇದಕ್ಕೆ ಇಡೀ ಪ್ರಪಂಚದಲ್ಲಿ ಸೊಲ್ಯೂಷನ್ಸ್ ಇಲ್ಲವಾ? ಯಾಕೆ ಇಂಪ್ಲಿಮೆಂಟ್ ಆಗ್ತಿಲ್ಲ ಅಂತ ನಾವು ಪ್ರಶ್ನೆ ಕೇಳ್ತೇವೆ. ನಾವು ಯಾರು ಕ್ರಿಯೇಟ್ ಮಾಡಿದ್ರು ಈ ಸಮಸ್ಯೆ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ, ಎಲ್ಲರೂ ತಿಳಿದಿರೋ ವಿಷಯ. ಬಟ್ ನಾನು ಹೇಳ್ತಿರೋದು, ನಿಜವಾದ ಇಚ್ಛಾಶಕ್ತಿ ಇದ್ರೆ, ನಿಜವಾಗಿಯೂ ಬೆಂಗಳೂರು ಮೇಲೆ ನಂಬಿಕೆ ಇಟ್ಕೊಂಡು ಜೀವನ ಮಾಡ್ತಿರೋ ಜನ ಒಂದ್ಸತಿ ಇದರ ಜವಾಬ್ದಾರಿ ತಗೊಂಡ್ರೆ ಪ್ರತಿಯೊಂದು ಸಮಸ್ಯೆಗೂ ಸೊಲ್ಯೂಷನ್ ಇದೆ. ಅವರ ಬೇರೆ ಹೇಳಿದ ನಾಲ್ಕಿಗೆ ಅದೇನೇನೆ ದಿಲ್ಲಿನಲ್ಲೂ ಆಗಿದ್ದು ಅಧಿಕಾರ ಬಂದಮೇಲೆ ನಾನು ಸುಧಾರಣೆ ಮಾಡಕ್ಕಾಗಿತ್ತು. ಪಂಜಾಬ್ನಲ್ಲೂ ಅಧಿಕಾರ ಬಂದಮೇಲೆ ನಾನು ಸುಧಾರಣೆ ಅಧಿಕಾರ ಬಂದೇ ಇದ್ರೆ ಸಂಪೂರ್ಣ ಸುಧಾರಣೆ ಮಾಡಕ್ಕಾಗತ್ತೆ. ಸುಧಾರಣೆ ಮಾಡದೆ ದುರಾಡಳಿತ ಮಾಡೋದು ಬೇಕೆ, ಸುಧಾರಣೆ ಮಾಡೋ ಇಚ್ಛಾಶಕ್ತಿ ಹೇಳಿದಾಗೆ ಮಾಡಕ್ ಸಾಕು. ಇಷ್ಟೋ ಕೇಸ್ಗಳು ತಗೊಂಡ್ವಿ. ಶರ್ಮಿಳಾ ಎಂಬ ಒಬ್ಬಳು ಯುವತಿ ಸ್ಕೂಲ್ ಟೀಚರ್ ಮಾಗಡಿ ರೋಡಲ್ಲಿ ಅವರು ಗುಂಡಿನಲ್ಲಿ ಬಿದ್ದು ಸತ್ತೋಗ್ಬಿಟ್ಟಿದ್ರು. ರೋಡೇ ಬ್ಲಾಕ್ ಮಾಡಿ ನಮ್ಮ ಮೇಲೆ ಇನ್ನೂ ಕೇಸ್ಗಳಿದೆ. ಒಂದು ಕಸ ಎಲ್ಲ ತಂದು ನಾವು ಗಾರ್ಬೇಜ್ ಮಾಫಿಯಾ ನಮ್ಮ ಮನೆ ಮುಂದೆ ಎಲ್ಲ ಕಸ ಸುರಿದು ಬಿಟ್ರು. ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಹೋರಾಟದಿಂದಲೇ ಬಂದಿದ್ದು, ನ್ಯಾಯ ಬೆಲೆ ಅಂಗಡಿನಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ. ಆಗ 5 kg ಅಕ್ಕಿ ಅವ್ರನ್ನ ಅವರು ಕೊಡ್ಬೇಕಾದ್ರೆ ಅವ್ರು ಕೊಡೋದು 4 kg. ಸೊ ಅಲ್ಲಿಂದ ಹೋರಾಟದಿಂದಲೇ ಅವ್ರು ಬಂದಿರೋದು ನಮ್ಮ ಭಾರತ ಹೋರಾಟ. ಅಂದ್ರೆ ಸಿಂಗಲ್ ಆಗಿ ಫೈಟ್ ಮಾಡ್ತೀರಾ? ಒಂದಾಗಿ Aam Aadmi Party has citizens of Bangalore